ಕೆಪಿಎಸ್ಸಿ ಕೆಎಎಸ್ ನೇಮಕಾತಿ 2026 319 ಗ್ರೂಪ್ ಎ ಮತ್ತು ಬಿ ಗೆಜೆಟೆಡ್ ಪ್ರೊಫೆಷನಲ್ಸ್ ಹುದ್ದೆಗಳಿಗೆ ಅರ್ಜಿ ಪ್ರಾರಂಭ. ಸಂಪೂರ್ಣ ಮಾಹಿತಿ ಇಲ್ಲಿದೆ. ನಮಸ್ಕಾರ ಸ್ನೇಹಿತರೆ, ನಾನು ಶಿಲ್ಪಾ ಶೆಟ್ಟಿ ಕನಕಪುರ. ಕರ್ನಾಟಕ ಸರ್ಕಾರದಲ್ಲಿ ಉನ್ನತ ಹುದ್ದೆಯಲ್ಲಿ ಸೇವೆ ಸಲ್ಲಿಸುವ ಕನಸು ಹೊಂದಿರುವ ಅಭ್ಯರ್ಥಿಗಳಿಗೆ ಭರ್ಜರಿ ಅವಕಾಶ ಲಭ್ಯವಾಗಿದೆ. ಕರ್ನಾಟಕ ಲೋಕಸೇವಾ ಆಯೋಗ 2026-27ನೇ ಸಾಲಿನ ಕರ್ನಾಟಕ ಆಡಳಿತ ಸೇವೆ ಅಂದರೆ ಕೆಎಎಸ್ ಗೆಜೆಟೆಡ್ ಪ್ರೊಫೆಷನಲ್ಸ್ ನೇಮಕಾತಿಗೆ ಅಧಿಕೃತ ಅಧಿಸೂಚನೆ ಪ್ರಕಟಿಸಿದ್ದು, ಒಟ್ಟು ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ. ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಪೂರ್ಣಗೊಳಿಸಿರುವ ಅಭ್ಯರ್ಥಿಗಳು ಈ ನೇಮಕಾತಿಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಈ ನೇಮಕಾತಿಯ ಮೂಲಕ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಸಹಾಯಕ ಆಯುಕ್ತರು, ತಹಶೀಲ್ದಾರ್, ವಾಣಿಜ್ಯ ತೆರಿಗೆ ಅಧಿಕಾರಿ, ಸಹಾಯಕ ನಿರ್ದೇಶಕರು ಸೇರಿದಂತೆ ಹಲವು ಪ್ರತಿಷ್ಠಿತ ಹುದ್ದೆಗಳು ಭರ್ತಿಯಾಗಲಿವೆ. ಈ ವಿಡಿಯೋದಲ್ಲಿ ಹುದ್ದೆಗಳ ವಿವರ, ವಿದ್ಯಾರ್ಹತೆ, ವಯೋಮಿತಿ, ಆಯ್ಕೆ ಪ್ರಕ್ರಿಯೆ, ಅರ್ಜಿ ಶುಲ್ಕ, ಪ್ರಮುಖ ದಿನಾಂಕಗಳು ಹಾಗೂ ಅರ್ಜಿ ಸಲ್ಲಿಸುವ ವಿಧಾನವನ್ನು ಸಂಪೂರ್ಣವಾಗಿ ತಿಳಿಸಿಕೊಡಲಾಗಿದೆ. ಕೆಪಿಎಸ್ಸಿ ಕೆಎಎಸ್ ರಿಕ್ರೂಟ್ಮೆಂಟ್ 2026 ಪ್ರಮುಖ ಮಾಹಿತಿಗಳು. ವಿವರ ಮತ್ತು ಮಾಹಿತಿ. ಸಂಸ್ಥೆ ಕರ್ನಾಟಕ ಲೋಕಸೇವಾ ಆಯೋಗ. ಹುದ್ದೆಯ ಹೆಸರು ಕೆಎಎಸ್ ಗೆಜೆಟೆಡ್ ಪ್ರೊಫೆಷನಲ್ಸ್ ಗ್ರೂಪ್ ಎ ಮತ್ತು ಗ್ರೂಪ್ ಬಿ. ಒಟ್ಟು ಹುದ್ದೆಗಳು 319. ಉದ್ಯೋಗದ ಸ್ಥಳ ಕರ್ನಾಟಕ. ಅರ್ಜಿ ವಿಧಾನ ಆನ್ಲೈನ್. ಅರ್ಜಿ ಪ್ರಾರಂಭ ಆಗಸ್ಟ್ 1, 2026. ಅರ್ಜಿ ಕೊನೆಯ ದಿನಾಂಕ 31 ಆಗಸ್ಟ್ 2026. ಪೂರ್ವಭಾವಿ ಪರೀಕ್ಷೆ ನವೆಂಬರ್ 15, 2026. ಇದು ತಾತ್ಕಾಲಿಕ. ಒಟ್ಟು ಹುದ್ದೆಗಳ ವಿವರ. ಈ ನೇಮಕಾತಿಯಲ್ಲಿ ಒಟ್ಟು 319 ಹುದ್ದೆಗಳು ಲಭ್ಯವಿದ್ದು, ಅವುಗಳಲ್ಲಿ ಗ್ರೂಪ್ ಎ ಹುದ್ದೆಗಳು 117, ಗ್ರೂಪ್ ಬಿ ಹುದ್ದೆಗಳು 202. ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಈ ನೇಮಕಾತಿ ನಡೆಯಲಿದ್ದು, ಆಡಳಿತಾತ್ಮಕ ಸೇವೆಯಲ್ಲಿ ಆಸಕ್ತಿ ಇರುವವರಿಗೆ ಇದು ಉತ್ತಮ ಅವಕಾಶವಾಗಿದೆ. ಗ್ರೂಪ್ ಎ ಹುದ್ದೆಗಳ ವಿವರ. ಗ್ರೂಪ್ ಎ ವಿಭಾಗದಲ್ಲಿ ಕೆಳಕಂಡ ಪ್ರಮುಖ ಹುದ್ದೆಗಳು ಸೇರಿವೆ. ಹುದ್ದೆಗಳ ಸಂಖ್ಯೆ. ಸಹಾಯಕ ಆಯುಕ್ತರು ಕಿರಿಯ ಶ್ರೇಣಿ 39 ಹುದ್ದೆಗಳು. ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರು 50. ಕಾರ್ಯನಿರ್ವಾಹಕ ಅಧಿಕಾರಿ ಅಥವಾ ಸಹಾಯಕ ಕಾರ್ಯದರ್ಶಿ 15. ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರು 11. ಖಜಾನೆ ಇಲಾಖೆಯ ಸಹಾಯಕ ನಿರ್ದೇಶಕರು 2. ಗ್ರೂಪ್ ಬಿ ಹುದ್ದೆಗಳ ವಿವರ. ಹುದ್ದೆಗಳ ಸಂಖ್ಯೆ. ತಹಶೀಲ್ದಾರ್ ಗ್ರೇಡ್ 2 25. ವಾಣಿಜ್ಯ ತೆರಿಗೆ ಅಧಿಕಾರಿ 74. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 21. ಮುಖ್ಯಾಧಿಕಾರಿ ಗ್ರೇಡ್ 1 20. ಸಹಾಯಕ ಖಜಾನಾಧಿಕಾರಿ 12. ಇತರೆ ವಿವಿಧ ಇಲಾಖೆಗಳ ಹುದ್ದೆಗಳು. ಉಳಿದ ಹುದ್ದೆಗಳು. ವಿದ್ಯಾರ್ಹತೆ. ಈ ನೇಮಕಾತಿಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಭಾರತದಲ್ಲಿ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ವಿಷಯದಲ್ಲಿ ಪದವಿ ಪಡೆದಿರಬೇಕು. ಸ್ನಾತಕೋತ್ತರ ಪದವೀಧರರು ಅರ್ಜಿ ಸಲ್ಲಿಸಬಹುದು. ಅಂತಿಮ ವರ್ಷದ ಪದವಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಪೂರ್ವಭಾವಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಬಹುದು. ಆದರೆ ಮುಖ್ಯ ಪರೀಕ್ಷೆಯ ವೇಳೆಗೆ ಪದವಿ ಉತ್ತೀರ್ಣರಾಗಿರುವುದು ಪ್ರಮಾಣ ಪತ್ರ ಕಡ್ಡಾಯ. ವಯೋಮಿತಿ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು ಈಗಿನ ವಯೋಮಿತಿಯನ್ನು ಹೊಂದಿರಬೇಕು. ವರ್ಗ. ಗರಿಷ್ಠ ವಯಸ್ಸು. ಸಾಮಾನ್ಯ ವರ್ಗ 40 ವರ್ಷ, 2A, 2B, 3A, 3B 43 ವರ್ಷ, SC, ST ಪ್ರವರ್ಗ 1 45 ವರ್ಷ. ಕನಿಷ್ಠ ವಯಸ್ಸು 21 ವರ್ಷ. ಸರ್ಕಾರದ ಆದೇಶದಂತೆ ಎಲ್ಲ ವರ್ಗಗಳಿಗೂ ವಿಶೇಷ ವಯೋಸಡಿಲಿಕೆಯು ಅನ್ವಯವಾಗಲಿದೆ. ಪರೀಕ್ಷೆಯ ಪ್ರಯತ್ನಗಳ ಮಿತಿ. ಕೆಎಎಸ್ ಅಭ್ಯರ್ಥಿಗೆ ಅವಕಾಶಗಳ ಸಂಖ್ಯೆಯು ನಿಗದಿಯಾಗಿದೆ. ಸಾಮಾನ್ಯ ವರ್ಗ 5 ಪ್ರಯತ್ನಗಳು, 2A, 2B, 3A, 3B 7 ಪ್ರಯತ್ನಗಳು. SC, ST ಅಭ್ಯರ್ಥಿಗಳಿಗೆ ಪ್ರಯತ್ನಗಳ ಮಿತಿ ಇಲ್ಲ. ಗಮನಿಸಿ, ಪ್ರತಿ ಪೂರ್ವಭಾವಿ ಪರೀಕ್ಷೆಯ ಹಾಜರಾತಿಯನ್ನು ಒಂದು ಪ್ರಯತ್ನವೆಂದು ಪರಿಗಣಿಸಲಾಗುತ್ತದೆ. ಅರ್ಜಿ ಶುಲ್ಕ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ಅಭ್ಯರ್ಥಿಗಳು ಶುಲ್ಕವನ್ನು ಪಾವತಿಸಬೇಕು. ಸಾಮಾನ್ಯ ವರ್ಗ 600, 2A, 2B, 3A, 3B 300. ಮಾಜಿ ಸೈನಿಕರು 50, SC, ST ಪ್ರವರ್ಗ 1 ಹಾಗೂ ಅಂಗವಿಕಲರು ಶುಲ್ಕ ವಿನಾಯಿತಿ. ಶುಲ್ಕವನ್ನು UPI, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ಪಾವತಿಸಬಹುದು. ಆಯ್ಕೆ ಪ್ರಕ್ರಿಯೆ ಹೀಗಿರುತ್ತದೆ. ಕೆಪಿಎಸ್ಸಿ ನೇಮಕಾತಿಯ ಆಯ್ಕೆ 3 ಹಂತಗಳಲ್ಲಿ ನಡೆಯಲಿದೆ. 1. ಪೂರ್ವಭಾವಿ ಪರೀಕ್ಷೆ. ಮೊದಲ ಹಂತದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳ ಆಧಾರದ ಮೇಲೆ ಪರೀಕ್ಷೆ ನಡೆಯಲಿದೆ. 2 ಪ್ರಶ್ನೆ ಪತ್ರಿಕೆಗಳು. ಪ್ರತಿ ಪತ್ರಿಕೆಗೆ 200 ಅಂಕಗಳು. ಪ್ರತಿ ಪತ್ರಿಕೆಗೆ 2 ಗಂಟೆಗಳ ಸಮಯ. ತಪ್ಪು ಉತ್ತರಗಳಿಗೆ 0.25 ಅಂಕಗಳ ನೆಗೆಟಿವ್ ಮಾರ್ಕಿಂಗ್. ಮುಖ್ಯ ಪರೀಕ್ಷೆ. ಪೂರ್ವಭಾವಿ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳು ಮುಖ್ಯ ಪರೀಕ್ಷೆಗೆ ಹಾಜರಾಗಬೇಕಾಗುತ್ತದೆ. ಮುಖ್ಯ ಪರೀಕ್ಷೆಯಲ್ಲಿ ಕಡ್ಡಾಯ ಕನ್ನಡ.
ಕಡ್ಡಾಯ ಇಂಗ್ಲಿಷ್, 5 ವಿವರಣಾತ್ಮಕ ಪತ್ರಿಕೆಗಳು. ಪ್ರತಿ ಪತ್ರಿಕೆಯು ಹೆಚ್ಚಿನ ಅಂಕಗಳನ್ನು ಹೊಂದಿದ್ದು ಅಭ್ಯರ್ಥಿಯ ವಿಷಯ ಜ್ಞಾನ ಹಾಗೂ ವಿಶ್ಲೇಷಣಾ ಸಾಮರ್ಥ್ಯವನ್ನು ಪರೀಕ್ಷಿಸಲಾಗುತ್ತದೆ. 3. ಸಂದರ್ಶನ. ಮುಖ್ಯ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ ಅಭ್ಯರ್ಥಿಗಳನ್ನು ವ್ಯಕ್ತಿತ್ವ ಪರೀಕ್ಷೆಗೆ ಕರೆಯಲಾಗುತ್ತದೆ. ಮುಖ್ಯ ಪರೀಕ್ಷೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶ. ಗರಿಷ್ಠ 25 ಅಂಕಗಳ ಸಂದರ್ಶನ. ನಾಯಕತ್ವ, ನಿರ್ಧಾರ ಸಾಮರ್ಥ್ಯ ಹಾಗೂ ಆಡಳಿತ ಕೌಶಲ್ಯಗಳನ್ನು ಮೌಲ್ಯಮಾಪನ ಮಾಡಲಾಗುತ್ತದೆ. ಅರ್ಜಿ ಸಲ್ಲಿಸುವ ವಿಧಾನ. ಆನ್ಲೈನ್ ಮೂಲಕ ಸುಲಭವಾಗಿ ಅರ್ಜಿ ಸಲ್ಲಿಸಬಹುದು. ಹಂತ 1, ಅಧಿಕೃತ ವೆಬ್ಸೈಟ್ಗಳಿಗೆ ಭೇಟಿ. ಹಂತ 2, ಮೊದಲ ಬಾರಿಗೆ ಅರ್ಜಿ ಸಲ್ಲಿಸುವವರು ಒನ್ ಟೈಮ್ ರಿಜಿಸ್ಟ್ರೇಷನ್ OTR ಪೂರ್ಣಗೊಳಿಸಬೇಕು. ಹಂತ 3, ಲಾಗಿನ್ ಮಾಡಿ ಸಂಬಂಧಿತ KAS ನೇಮಕಾತಿ ಅಧಿಸೂಚನೆಯನ್ನು ಆಯ್ಕೆ ಮಾಡಿ. ಹಂತ 4, ಅರ್ಜಿಯಲ್ಲಿ ಕೇಳಿರುವ ಎಲ್ಲ ವೈಯಕ್ತಿಕ ಹಾಗೂ ಶೈಕ್ಷಣಿಕ ಮಾಹಿತಿಯನ್ನು ಸರಿಯಾಗಿ ಭರ್ತಿ ಮಾಡಿ. ಹಂತ 5, ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ. ಹಂತ 6, ಅರ್ಜಿ ಶುಲ್ಕ ಪಾವತಿಸಿ ಅಂತಿಮವಾಗಿ ಅರ್ಜಿಯನ್ನು ಸಲ್ಲಿಸಿ. ಹಂತ 7, ಅರ್ಜಿ ಸಲ್ಲಿಸಿದ ನಂತರ ಅದರ ಪ್ರಿಂಟೌಟ್ ಅಥವಾ PDF ಪ್ರತಿಯನ್ನು ಭವಿಷ್ಯದ ಉಲ್ಲೇಖಕ್ಕಾಗಿ ಉಳಿಸಿಕೊಳ್ಳಿ. ಅರ್ಜಿ ಸಲ್ಲಿಸಲು ಬೇಕಾಗಿರುವ ದಾಖಲೆಗಳು. ಅರ್ಜಿ ಸಲ್ಲಿಸುವ ಮುನ್ನ ಈ ದಾಖಲೆಗಳನ್ನು ಸಿದ್ಧವಾಗಿಟ್ಟುಕೊಳ್ಳಿ. ಪದವಿ ಅಂಕಪಟ್ಟಿ, SSLC ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ಇತ್ತೀಚಿನ ಪಾಸ್ಪೋರ್ಟ್ ಗಾತ್ರದ ಫೋಟೋ, ಸಹಿ, ಗುರುತಿನ ಚೀಟಿ, ಆಧಾರ್, ಮತದಾರರ ಚೀಟಿ ಇತ್ಯಾದಿ. ಪ್ರಮುಖ ದಿನಾಂಕಗಳು. ಕಾರ್ಯಕ್ರಮ ದಿನಾಂಕ. ಅರ್ಜಿ ಆರಂಭ 1 ಆಗಸ್ಟ್ 2026. ಅರ್ಜಿ ಸಲ್ಲಿಸಲು ಕೊನೆಯ ದಿನ 31 ಆಗಸ್ಟ್ 2026. ಪೂರ್ವಭಾವಿ ಪರೀಕ್ಷೆ 15 ನವೆಂಬರ್ 2026. ಇದು ತಾತ್ಕಾಲಿಕ. KAS ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳುವವರಿಗೆ ಸಲಹೆಗಳು. ಅಧಿಕೃತ ಪಠ್ಯಕ್ರಮವನ್ನು ಸಂಪೂರ್ಣವಾಗಿ ಓದಿ, ಕಳೆದ ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡಿ, ದಿನನಿತ್ಯದ ಪ್ರಚಲಿತ ಘಟನೆಗಳ ಬಗ್ಗೆ ಮಾಹಿತಿ ಪಡೆದುಕೊಳ್ಳಿ. ಕರ್ನಾಟಕ ಇತಿಹಾಸ, ಭೂಗೋಳ, ಸಂವಿಧಾನ ಹಾಗೂ ಆಡಳಿತ ವ್ಯವಸ್ಥೆಯ ಮೇಲೆ ಹೆಚ್ಚಿನ ಗಮನ ಹರಿಸಿ. ಸಮಯ ನಿರ್ವಹಣೆ ಮತ್ತು ಮಾರ್ಕ್ ಟೆಸ್ಟ್ಗಳಿಗೆ ಆದ್ಯತೆ ನೀಡಿ. ಕೊನೆಯ ಮಾತು. ರಾಜ್ಯ ಸರ್ಕಾರದ ಪ್ರತಿಷ್ಠಿತ ಆಡಳಿತ ಸೇವೆಗೆ ಸೇರುವ ಕನಸು ಹೊಂದಿರುವ ಅಭ್ಯರ್ಥಿಗಳಿಗೆ KAS ರಿಕ್ರೂಟ್ಮೆಂಟ್ 2026 ಒಂದು ಅಪರೂಪದ ಅವಕಾಶವಾಗಿದೆ. ಒಟ್ಟು 319 ಗ್ರೂಪ್ A ಮತ್ತು B ಹುದ್ದೆಗಳ ಭರ್ತಿಗಾಗಿ ಅರ್ಜಿ ಆಹ್ವಾನಿಸುವುದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿರುವ ಅಭ್ಯರ್ಥಿಗಳು ಈ ಅವಕಾಶವನ್ನು ತಪ್ಪಿಸಿಕೊಳ್ಳಬಾರದು. ಅರ್ಜಿ ಸಲ್ಲಿಸುವ ಮೊದಲು ಅಧಿಕೃತ ಅಧಿಸೂಚನೆಯನ್ನು ಸಂಪೂರ್ಣವಾಗಿ ಓದಿ, ಅರ್ಹತೆಯನ್ನು ಪರಿಶೀಲಿಸಿ ಹಾಗೂ 2026 ಆಗಸ್ಟ್ 31ರೊಳಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ. ವಿಶೇಷ ಸೂಚನೆ: ಪರೀಕ್ಷಾ ದಿನಾಂಕ, ಮೀಸಲಾತಿ, ಹುದ್ದೆಗಳ ಸಂಖ್ಯೆ ಅಥವಾ ಇತರ ನಿಯಮಗಳಲ್ಲಿ ಬದಲಾವಣೆಗಳಿದ್ದರೆ KPSC ಪ್ರಕಟಿಸುವ ಅಧಿಕೃತ ಮಾಹಿತಿಯೇ ಅಂತಿಮವಾಗಿರುತ್ತದೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.